Hello everyone, this is Asif Torgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to get the updates of my upcoming classes. Thank you. So in the last few classes we have been discussing the partnership concept, one more important concept of forms of business organization. Okay, ಪಾಲುದಾರಿಕೆಯನ್ನು ಕಳೆದ 2-3 ತರಗತಿಗಳಿಂದ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. And today we are going to wind up this partnership concept of second chapter. Okay, and today I am going to deal with the further two important and the last two concept of partnership business, that is partnership deed, ಪಾಲುದಾರಿಕೆ ಒಪ್ಪಂದದ ಪತ್ರ. ಪಾಲುದಾರಿಕೆಯ ಅಥವಾ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಯ ಒಪ್ಪಂದದ ಪತ್ರ ಅಂತ ನಾವು ಕರಿತೀವಿ. ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಇಟ್ಸ್ ಮೀನಿಂಗ್, ವಿ ಮಸ್ಟ್ ನೋ ವೈ ಇಟ್ ಈಸ್ ನೆಸೆಸರಿ. ಯಾಕೆ ಈ ಒಂದು ಪಾಲುದಾರಿಕೆ ಒಪ್ಪಂದದ ಪತ್ರ ಬೇಕು ಅಂತ ಕೇಳಿದಾಗ, ಈಗ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಎಷ್ಟೇ ಒಳ್ಳೆ ಫ್ರೆಂಡ್ಸ್ ಇದ್ದೀವಿ, ಎಲ್ಲ ಒಳ್ಳೆಯ ಒಂದು ಸಂಬಂಧಿಕರಿದ್ದೀವಿ ಅಂತ ಇದ್ದಾಗಲೂ ಸಹ ಹಣದ ವಿಷಯ ಬಂದಾಗ, ದ ಮ್ಯಾಟರ್ ಆಫ್ ಮನಿ ಕಮ್ಸ್, ಅಲ್ಲಿ ಸ್ವಲ್ಪ ಯಾರೇ ಆದರೂ ಮನಸ್ಸನ್ನು ಹಿಂಚಾಳಿಸ್ತಾರೆ. ಹೌದಾ? ಎಂಥ ಒಂದು ಒಳ್ಳೆ ಗೆಳೆತನ ಇದೆ, ದೋಸ್ತಿ ಇದೆ ಅಂತ ಕೇಳಿದ್ರೂ ಸಹ ಈ ವ್ಯವಹಾರ ಅಂತ ಬಂದಾಗ, ಹಣದ ವ್ಯವಹಾರ ಅಂತ ಬಂದಾಗ, ದ ಮ್ಯಾಟರ್ ಆಫ್ ಮನಿ ಕಮ್ಸ್ ಏನಾಗ್ತದೆ, ಅಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತವೆ. ಅನಿಶ್ಚಿತ ಅಥವಾ ನಿಶ್ಚಿತವಾದಂಥ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತವೆ, ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಶುರು ಮಾಡ್ತಾವೆ. ಹೀಗಾಗಿ ಈ ಒಂದು ಅಗ್ರಿಮೆಂಟ್ ಅನ್ನೋದು ಎಷ್ಟೇ ಒಂದು ಒಳ್ಳೆಯ ಬಿಸ್ನೆಸ್ ಆದರೂ, ಅಂಥ ಒಂದು ಒಳ್ಳೆಯ ಸಂಬಂಧಿಕರದೊಳಗಾಗಲಿ, ಅಂಥವ್ರ ಮಧ್ಯೆ ಆಗಲಿ, ಅಥವಾ ಇದು ಫ್ರೆಂಡ್ಸ್ ಮಧ್ಯೆ ಆಗಲಿ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಅಲ್ಲಿ ಏನು ಒಂದು ಒಪ್ಪಂದದ ಪತ್ರ, ಕರಾರು ಪತ್ರ ಇರೋದು ಅವಶ್ಯಕತೆ ಅಂತಕ್ಕಂಥದ್ದೇ ನಾವು ಇಲ್ಲಿ ತಿಳ್ಕೊಬೇಕು. ಹೌದಾ? ಹಾಗಿದ್ರೆ ಪಾರ್ಟ್ನರ್ಶಿಪ್ ಡೀಡ್, ಪಾಲುದಾರಿಕೆ ಒಪ್ಪಂದದ ಪತ್ರ ಅಂತ ಯಾವುದಕ್ಕೆ ಕರೀತಾರೆ? ಯಾವುದಕ್ಕೆ ಕರೀತಾರೆ? ಅ ಪಾರ್ಟ್ನರ್ಶಿಪ್ ಡೀಡ್ is a clear agreement with respect to the terms and conditions and all aspects concerning the partners essentially or partners essentials. ಹೌದಾ? ಪಾಲುದಾರರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೀತಿ ನಿಯಮಗಳ ಅಥವಾ ಕರಾರುಗಳ ಒಂದು ಹೇಳಿಕೆಯನ್ನು ನೀಡುವ ಇದೊಂದು ಪತ್ರ ಆಗಿರ್ತದ. ಈ ಒಂದು ಪತ್ರಕ್ಕೆ ಏನಂತ ಕರೀತಾರೆ ಅವರು? ಏನಂತ ಕರೀತಾರೆ? ಪಾರ್ಟ್ನರ್ಶಿಪ್ ಡೀಡ್, ಪಾಲುದಾರಿಕೆ ಒಪ್ಪಂದದ ಪತ್ರ ಅಂತ ಕರೀತಾರೆ. ಇನ್ ಅದರ್ ವರ್ಡ್ಸ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಅ ಡಾಕ್ಯುಮೆಂಟ್ which specifies the terms and conditions that governs the partnership business. ಏನು ಹೇಳ್ತಾರೆ ಇನ್ನೊಂದು ಅರ್ಥದೊಳಗೆ? ಈ ಒಂದು ಪಾಲುದಾರಿಕೆ ಒಪ್ಪಂದದ ಪತ್ರ ಇದು ಕರೀತಾರೆ ಅಂತ ಕೇಳಿದ್ರೆ, ಪಾಲುದಾರಿಕೆಯ ನಿರ್ವಹಣೆಗೆ ಸಂಬಂಧಿಸಿದ ನಿಯಮಗಳು ಹಾಗೂ ಷರತ್ತುಗಳನ್ನು ಸ್ಪಷ್ಟಪಡಿಸುವ ಲಿಖಿತ ಒಪ್ಪಂದದ ಪತ್ರವನ್ನು, ಒಪ್ಪಂದದ ಪ್ರತಿಯನ್ನು ಪಾಲುದಾರಿಕೆಯ ಒಪ್ಪಂದದ ಪತ್ರ ಅಂತ ಕರೀತಾರೆ. ಅಂದರೆ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನೇನು ನಿಯಮಗಳದಾವ, ಕರಾರುಗಳದಾವ, ಷರತ್ತುಗಳದಾವ, ಅವುಗಳನ್ನ ಒಳಗೊಂಡಿರ್ತಕ್ಕಂತಹ ಮತ್ತು ಅದಕ್ಕೆ ಏನಾಗಿರ್ಬೇಕು, ಎಲ್ಲ ಪಾಲುದಾರ ಸಹಿಯಾಗಿರಬೇಕು ಅಂತಹ ಒಂದು ಪ್ರತಿಗೆ, ಒಂದು ಪತ್ರಕ್ಕೆ ಅಂತ ಕರೀತಾರೆ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾಲುದಾರಿಕೆ ಒಪ್ಪಂದದ ಪತ್ರ ಅಂತ ಕರೀತಾರೆ. ಸೊ ದಿಸ್ ಪಾರ್ಟ್ನರ್ಶಿಪ್ ಡೀಡ್ ಈಸ್, ಇಟ್ ಮೈಟ್ ಬಿ ಇನ್ ರಿಟರ್ನ್ ಫಾರ್ಮ್ ಆರ್ ಓರಲ್ ಫಾರ್ಮ್. ಇದೇನಾಗಿರ್ಬೋದು, ಇಟ್ ಮೈಟ್ ಬಿ ಇನ್ ರಿಟರ್ನ್, ಲಿಖಿತ ರೂಪದಲ್ಲಿ ಇರ್ಬೋದು, ಅಥವಾ ಓರಲ್ ಫಾರ್ಮ್, ಮೌಖಿಕ
ಮೌಖಿಕವಾಗಿಯೂ ಇರ್ಬೋದು, ಲಿಖಿತವಾಗಿಯೂ ಇರ್ಬೋದು. ಆದರೆ ಲಿಖಿತವಾಗಿರುವುದು ಬಹಳ ಸೂಕ್ತ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಲಿಖಿತವಾಗಿರ್ತಕ್ಕಂಥದ್ದು ಬಹಳ ಉತ್ತಮ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಏನಾದರೂ ಅನಿಶ್ಚಿತವಾಗಿ ಏನು ಡಿಸ್ಪ್ಯೂಟ್ಸ್ಗಳು ಉಂಟಾದು, ತಾರತಮ್ಯಗಳು, ಭಿನ್ನಾಭಿಪ್ರಾಯಗಳು ಉಂಟಾದು ಅಂತ ಕೇಳಿದ್ರೆ, ಈ ಒಂದು ಏನು ರಿಟರ್ನ್ ಡಾಕ್ಯುಮೆಂಟ್, ರಿಟರ್ನ್ ಓರಲ್ ಅಥವಾ ರಿಟರ್ನ್ ಡಾಕ್ಯುಮೆಂಟ್ ಆಫ್ ಡೀಡ್ ಇತ್ತಂತ ಕೇಳಿದ್ರೆ, ಅಲ್ಲಿ ಆ ಒಂದು ಡಿಸ್ಪ್ಯೂಟ್ಸನ್ನು, ಆ ಒಂದು ವಾದ ವಿವಾದ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಓರಲ್ ಇತ್ತಂತ ಕೇಳಿ ಯಾರೇನು ಹೇಳಿದ್ರು ಏನು ಗ್ಯಾರಂಟಿ, ಏನು ಅಲ್ಲಿ ಒಂದು ಸ್ಪೆಸಿಫಿಕೇಶನ್ ಸಿಗೋದಿಲ್ಲ. ಹೀಗಾಗಿ ಹೇಳ್ತಾರೆ, ಇಟ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಸ್ಪೆಸಿಫೈಸ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ದಟ್ ಗವರ್ನ್ಸ್ ದಿ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಪಾಲುದಾರಿಕೆ ಸಂಸ್ಥೆ ನಿರ್ವಹಣೆ ಮಾಡಲಿಕ್ಕೆ ಏನು ನೀತಿಗಳದಾವ, ನಿಯಮಗಳದಾವ, ಷರತ್ತುಗಳದಾವ, ಅವುಗಳು ಒಳಗೊಂಡಿರ್ತಕ್ಕಂತಹ ಮತ್ತು ಅವುಗಳಿಗೆ ಏನಾಗಿರ್ಬೇಕು, ರಿಟರ್ನ್ ಇದ್ದರೆ ಆ ಒಂದು ರಿಟರ್ನ್ಗೆ ಸಿಗ್ನೇಚರ್ ಆಫ್ ಆಲ್ ಪಾರ್ಟ್ನರ್ಸ್ ಆಗಿರಬೇಕು. ಅಂಥ ಒಂದು ಪತ್ರಕ್ಕೆ ಅಂತ ಕರೀತಾರೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರೆ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರೆ. ಅಂದರೆ ನಾವು ಕಮ್ ಟು ವಾಟ್ ಇಟ್ ಇನ್ಕ್ಲೂಡ್ಸ್, ವಾಟ್ ಆ್ಯಂಡ್ ಆಲ್ ದಿ ಕಂಟೆಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಒಪ್ಪಂದದ ಪತ್ರ, ಪಾಲುದಾರಿಕೆ ಒಪ್ಪಂದದ ಪತ್ರ ಅನ್ನಿಸ್ಕೊಳ್ಬೇಕಂದ್ರೆ ಅದರೊಳಗೆ ಏನೆಲ್ಲ ಅಂಶಗಳನ್ನ ಇರಬೇಕು, ಏನೆಲ್ಲ ಒಂದು ವಿಷಯನ ಅಡಗಿರಬೇಕು, ಹೇಳಿರಬೇಕು ಅನ್ನೋದನ್ನು ಈಗ ನೋಡೋಣ. ಏನದು ಅಂತ ಕೇಳಿದ್ರೆ, ಮೊದಲನೇದು ಯಾವುದು, ನೇಮ್ ಆಫ್ ದಿ ಫರ್ಮ್. ನೇಮ್ ಆಫ್ ದಿ ಫರ್ಮ್, ನಿಮ್ಮ ಪಾಲುದಾರಿಕೆ ಸಂಸ್ಥೆ ಹೆಸರು ಏನಿಟ್ಟಿರಿ, ನಿಮ್ಮ ಪಾಲುದಾರಿಕೆ ಸಂಸ್ಥೆ ಹೆಸರು ಏನಾಗ್ಯದ, ಹೆಸರೇನಿಟ್ಟಿರಿ, ಒಂದನೇದು. ಎರಡನೇದು ಏನು, ನೇಚರ್ ಆಫ್ ದಿ ಬಿಸ್ನೆಸ್. ನೇಚರ್ ಆಫ್ ದಿ ಬಿಸ್ನೆಸ್, ವ್ಯವಹಾರ ಸಂಸ್ಥೆಯ ಸ್ವರೂಪ. ವ್ಯವಹಾರ ಸಂಸ್ಥೆಯ ಸ್ವರೂಪ ಏನದ, ಲಾರ್ಜ್ ಸ್ಕೇಲ್ ಅದನೋ, ಸ್ಮಾಲ್ ಸ್ಕೇಲ್ ಅದನೋ, ಮೀಡಿಯಮ್ ಸ್ಕೇಲ್ ಅದನ, ಏನದ ನಿಮ್ಮ ಸ್ವರೂಪ, ನಿಮ್ಮದು ನೇಚರ್ ಆಫ್ ದಿ ಬಿಸ್ನೆಸ್ ಅನ್ನೋದನ್ನ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡಿರ್ತೀರಿ. ಲೊಕೇಶನ್ ಆಫ್ ದಿ ಬಿಸ್ನೆಸ್, ಯಾವ ಸ್ಥಳದಲ್ಲಿ ನಿಮ್ಮ ಒಂದು ವ್ಯವಹಾರ ಚಟುವಟಿಕೆಗಳನ್ನು ಸ್ಥಾಪಿಸ್ಲಿಕ್ಕತ್ತೀರಿ, ವ್ಯವಹಾರ ಸಂಸ್ಥೆಯನ್ನು ಸ್ಥಾಪಿಸ್ಲಿಕ್ಕತ್ತೀರಿ. ನೆಕ್ಸ್ಟ್, ಡ್ಯೂರೇಷನ್ ಆಫ್ ದಿ ಬಿಸ್ನೆಸ್, ಡ್ಯೂರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಕಾಲಾವಧಿ. ಕಾಲಾವಧಿ ಅಂದರೆ ಎಲ್ಲಿವರೆಗೂ ನಿಮ್ಮ ಈ ಒಂದು ವ್ಯವಹಾರ ಚಟುವಟಿಕೆಯನ್ನು ನೀವು ಮಾಡ್ತಾ ಇದ್ದೀರಿ. ಅಂದರೆ ನಾವು ನಿರ್ದಿಷ್ಟ ಪಾಲುದಾರಿಕೆಯಲ್ಲಿ ನೋಡಿದ್ವಿ, ಏನು ಅಲ್ಲೊಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶ ಆದ ತಕ್ಷಣ ಅದೇ ಮಾಡ್ತಾ ಪಾರ್ಟ್ನರ್ಶಿಪ್ನ ಡಿಸಾಲ್ವ್ ಮಾಡ್ತಾರೆ, ವಿಸರ್ಜನೆ ಮಾಡ್ತಾರೆ. ಹೀಗಾಗಿ ಅಲ್ಲೊಂದು ಸ್ಪೆಸಿಫಿಕ್ ಪೀರಿಯಡ್ ಇರ್ತದೆ, ಒಂದು ಕಾಲಾವಧಿ ಇರ್ತದೆ. ಸೊ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಬೇಕು. 1 ವರ್ಷ, 2 ವರ್ಷ, 10 ವರ್ಷ, 15 ವರ್ಷ, ವಾಟ್ ಎವರ್ ಇಟ್ ಮೈಟ್ ಬಿ, ಯು ಶುಡ್ ಮೆನ್ಷನ್ ಇನ್ ದಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದಿ ಈಚ್ ಪಾರ್ಟ್ನರ್ಸ್. ಪಾಲುದಾರರು ಹಾಕಿರ್ತಕ್ಕಂತಹ ಬಂಡವಾಳ, ಪ್ರತಿಯೊಬ್ಬ ಪಾಲುದಾರನ ಮಾಡುವ ಹೂಡಿಕೆ, ಪ್ರತಿಯೊಬ್ಬ ಪಾಲುದಾರ ಮಾಡಿರುವ ಹೂಡಿಕೆ ಅಂತ ಕರಿತೀವಿ ನಾವು. ಯಾರ್ಯಾರು ಅಸೆಸ್ಟ್ ಮಾಡ್ಯಾರ, ಸೇ ಫಾರ್ ಎಕ್ಸಾಂಪಲ್ ಯಾರು XYZ ಇದ್ದಾರೆ, ಇವ 12 ಲಕ್ಷ ಹಾಕ್ಯಾನ, ಇವ 10 ಲಕ್ಷ ಹಾಕ್ಯಾನ, ಇವ 8 ಲಕ್ಷ ಹಾಕ್ಯಾನ, ಅದ ಈ ರೀತಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಹಾಕ್ಯಾರ ನಾವು ಅಲ್ಲಿ ತೋರಿಸ್ಬೇಕು. ಪ್ರಾಫಿಟ್ ಶೇರಿಂಗ್ ರೇಷೋ, ಆಮೇಲೆ ಬರ್ತಕ್ಕಂತಹ ಪ್ರಾಫಿಟ್ ಶೇರಿಂಗ್ ರೇಷೋ, 2 5 2 ಹಾಕ್ಲಿ. ಸೊ 6:5:4. ಈಗ ಇದು XYZ ತೆಗೆದ್ರೆ ಎಷ್ಟಿದೆ, 6:5:4. 2 6 12, 2 5 10, 2 4 8. ಹೌದಾ? ಪ್ರಾಫಿಟ್ ಶೇರಿಂಗ್ ರೇಷೋ, ಬರ್ತಕ್ಕಂತಹ ಲಾಭ ಮತ್ತು ನಷ್ಟದಲ್ಲಿ ಯಾರ್ಯಾರ ಅಸೆಸ್ಟ್ ಪಾಲು ತಗೊಳ್ಬೇಕು ಅನ್ನೋದು. ಆಮೇಲೆ ಡ್ಯೂಟೀಸ್ ಆ್ಯಂಡ್ ಆಬ್ಲಿಗೇಷನ್ಸ್, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು. ಪ್ರತಿಯೊಬ್ಬ ಪಾಲುದಾರನ ಕರ್ತವ್ಯ ಮತ್ತು ಜವಾಬ್ದಾರಿ ಏನದ ತಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ, ಪಾಲುದಾರ ಸಂಸ್ಥೆಗೆ ಪ್ರತಿಯೊಬ್ಬ ಪಾಲುದಾರನ ಏನೋ ಒಂದು ಕರ್ತವ್ಯ ಇದೆ, ಏನು ಮಾಡಬೇಕು, ಆಮೇಲೆ ಒಂದು ಜವಾಬ್ದಾರಿ ಏನು, ಅದನ್ನ ಏನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಸ್ಯಾಲರೀಸ್ ಆ್ಯಂಡ್ ವಿತ್ಡ್ರಾವಲ್ಸ್. ಸ್ಯಾಲರೀಸ್ ಆ್ಯಂಡ್ ವಿತ್ಡ್ರಾವಲ್ಸ್ ಅಂದರೆ ಸಂಬಳ ಮತ್ತು ಹಿಂಪಡೆತಗಳು ಅಂತಾರೆ. ಸ್ಯಾಲರೀಸ್ ಆ್ಯಂಡ್ ವಿತ್ಡ್ರಾವಲ್ಸ್, ಎಷ್ಟು ಸ್ಯಾಲ್ರಿ ತಿಂಗಳ ತೊಗೋತಾರೋ, 2 ತಿಂಗಳು ತೊಗೋತಾರೋ, ಸ್ಯಾಲ್ರಿ ಎಷ್ಟು ತೊಗೋತಾರೆ. ಆಮೇಲೆ ವಿತ್ಡ್ರಾವಲ್ಸ್, ಬಂಡವಾಳದಿಂದ ವಿತ್ಡ್ರಾವಲ್ಸ್ ಎಷ್ಟು ಮಾಡ್ಕೊಂಡಾರ, ಬಿಸ್ನೆಸ್ಸಿಂದ ತಮ್ಮ ಪರ್ಸನಲ್ ಯೂಸ್ಗಂತ ಎಷ್ಟು ತಗೊಂಡ್ರೆ ವಿತ್ಡ್ರಾವಲ್ಸ್ ಎಷ್ಟು ಮಾಡ್ಕೊಂಡಾರ. ನೆಕ್ಸ್ಟ್ 9ನೇದು ಟರ್ಮ್ಸ್ ಗವರ್ನಿಂಗ್ ಅಡ್ಮಿಷನ್, ರಿಟೈರ್ಮೆಂಟ್ ಆ್ಯಂಡ್ ಎಕ್ಸ್ಪಲ್ಷನ್.
ಪಾರ್ಟ್ನರ್ಶಿಪ್ ಅಂದಾಗ ಇಲ್ಲಿ ಏನೇನು ಬರ್ತಾವೆ ಅಂತ ಕೇಳಿದ್ರೆ ಹೊಸ ಪಾಲ್ದಾರನ ಪ್ರವೇಶ ಬರ್ತದೆ, ಆಮೇಲೆ ಇರ್ತಕ್ಕಂಥ ಓಲ್ಡ್ ಪಾರ್ಟ್ನರ್ ನಿವೃತ್ತಿ ಅಂತ ಬರ್ತದೆ, ಮತ್ತು ವಜಾ ಮಾಡುವ ನಿಬಂಧನೆಗಳು ಅಥವಾ ಯಾವುದಾದ್ರು ಪಾರ್ಟ್ನರ್ ಏನೋ ಒಂದು ಉಳಿದ ಮೆಂಬರ್ಸ್ಗಳಿಗೆ ಉಳಿದ ಪಾರ್ಟ್ನರ್ಸ್ಗಳಿಗೆ ಗೊತ್ತಿಲ್ತಕ್ಕಂಥ ಏನೋ ಒಂದು ಅವ್ಯವಹಾರ ಮಾಡಿದ ಅವ್ರನ್ನ ವ್ಯವಹಾರ ಸಂಸ್ಥೆಯಿಂದ ಹೊರಹಾಕುವ ಒಂದು ನಿರ್ಬಂಧನೆಗಳೇನಿದಾವೆ ಅವುಗಳನ್ನೂ ಸಹ ಇಲ್ಲಿ ನೀವು ಹಾಕಿರಬೇಕು. ಅಡ್ಮಿಷನ್ ತೊಗೋಬೇಕಾದ್ರೆ ಹೊಸ ಪಾಲ್ದಾರನ ನೀವು ನಿಮ್ಮ ಸಂಸ್ಥೆಗೆ ಸೇರಿಸ್ಕೋಬೇಕಂದ್ರೆ ಏನೇನು ಪ್ರೊಸೀಜರು ಅದಾವೆ ನಿಮ್ಮಲ್ಲಿ. ಇರ್ತಕ್ಕಂಥ ಪಾಲ್ದಾರ ರಿಟೈರ್ಮೆಂಟ್ ಆಗ್ಲಿಕ್ಕತ್ತಾನ ಅಂತ ಕೇಳಿದ್ರೆ ಅವನ ಪ್ರೊಸೀಜರ್ ಏನು, ಆಮೇಲೆ ಏನೋ ಒಂದು ಅವ್ಯವಹಾರ ನಡೆಸೋಣ ಯಾವುದೊಂದು ಪಾಲ್ದಾರ ಅಂತ ಕೇಳಿದ್ರೆ ಅವ್ರನ್ನ ಹೊರ ತೆಗಿಬೇಕಂದ್ರೆ ಅಲ್ಲಿ ಏನೇನು ಷರತ್ತುಗಳದಾವ ಅವುಗಳನ್ನ ಸಹ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಡ್ರಾಯಿಂಗ್ಸ್ ಹೌದು, ಪ್ರತಿಯೊಬ್ಬ ಪಾಲ್ದಾರ ನಾವು ಹೇಳಿದ್ವಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹೌದಾ. ಈ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ವರ್ಷಕ್ಕೆ ಎಷ್ಟು 6%, 8%, 10% ವಾಟ್ ಎವರ್ ಇಟ್ ಮೈಟ್ ಬಿ ಏನಿದೆ ಅವ್ರಿಗೆ ಇಂಟ್ರೆಸ್ಟ್ ಸಿಗ್ತಿರ್ತದೆ. ಯಾವ ರೀತಿ ನಾವು ದುಡ್ಡನ್ನು ಡೆಪಾಸಿಟ್ ಮಾಡಿದಾಗ ಬ್ಯಾಂಕ್ಗಳಲ್ಲಿ ನಮ್ಗೆ ಡೆಪಾಸಿಟ್ ಸಿಗ್ತದೆ ವರ್ಷಕ್ಕೆ, ಅದೇ ರೀತಿ ಇಲ್ಲಿ ಪಾಲುದಾರಿಕೆ ಸಂಸ್ಥೆಯಲ್ಲೂ ಸಹ ವರ್ಷಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂಥೇಳಿ ಶೇಕಡ ಅಂಥೇಳಿ ಏನಾಗ್ತದೆ ಇವರಿಗೆ ಒಂದು ಬಡ್ಡಿಯನ್ನು ಕೊಡ್ತಿರ್ತಾರೆ ಅದಾ. ಆ್ಯಂಡ್ ಡ್ರಾಯಿಂಗ್ಸ್ ಅಂತ ಹೇಳ್ತಾರೆ, ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ ಅಂದರೆ ಇಲ್ಲೇ ವಿತ್ಡ್ರಾವಲ್ಸ್ ಏನು ಹೇಳಿದ್ವಲ್ಲ, ಪರ್ಸ್ನಲ್ ಯೂಸ್ಗೆ ಸ್ವಂತ ಬಳಕೆಗೆ ಏನು ಮಾಡಿರ್ತಾರೆ ಆ ಒಬ್ಬ ಪಾಲ್ದಾರ ಏನು ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಅಥವಾ ಬಿಸ್ನೆಸ್ದ ದುಡ್ಡನ್ನು ವಿಡ್ರಾವಲ್ ಮಾಡ್ಕೊಂಡಿರ್ತಾರೆ ಇನ್ ದ ಫಾರ್ಮ್ ಆಫ್ ಡ್ರಾಯಿಂಗ್ಸ್ ಆರ್ ನಥಿಂಗ್ ಬಟ್ ದ ಮನಿ ವಿಚ್ ಈಸ್ ವಿಡ್ರಾನ್ ಬೈ ದಿ ಪಾರ್ಟ್ನರ್ ಫಾರ್ ಹೀಸ್ ಆರ್ ಹರ್ ಪರ್ಸನಲ್ ಯೂಸ್. ಅವರು ಸ್ವಂತ ಬಳಕೆಗೋಸ್ಕರ ಏನು ಮಾಡ್ತಾರೆ ಸ್ವಲ್ಪ ಅಮೌಂಟನ್ನು ತಗೊಂಡಿರ್ತಾರೆ. ಆ ಅಮೌಂಟ್ ತಗೊಂಡಾಗ ಮತ್ತು ಹಂಗೆ ಕೊಡೋಂಗಿಲ್ಲ, ಅದಕ್ಕೆ ಕೊಡಬೇಕು, ಅದಕ್ಕೂ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಅದಕ್ಕೆ ವ್ಯವಹಾರ ಸಂಸ್ಥೆ ಪಾಲ್ದಾರಿಕೆ ಸಂಸ್ಥೆ ಒಂದು ಶೇಕಡ ಪರ್ಸೆಂಟೇಜನ್ನು ಒಂದು ಚಾರ್ಜ್ ಮಾಡ್ತಾರೆ. 6%, 8%, 12%, 15% ಏನು ಮಾಡ್ತಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಹೇಳ್ತಾರೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ. ಆಮೇಲೆ ಪ್ರೊಸೀಜರ್ ಆಫ್ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಒಂದು ವೇಳೆ ನೀವು ವ್ಯವಹಾರ ಸಂಸ್ಥೆಯನ್ನು ವಿಸರ್ಜಿತಗೊಳಿಸ್ತಾ ಇರ್ತೀರಿ, ವೈಂಡ್ ಅಪ್ ಮಾಡಕತ್ತೀರಿ, ಕ್ಲೋಸಪ್ ಮಾಡಕತ್ತೀರಿ, ಡಿಸಾಲ್ವ್ ಮಾಡಕತ್ತೀರಿ ಅಂತ ಕೇಳಿದ್ರೆ ಅಲ್ಲಿ ಏನೇನು ನೀವು ಪ್ರೊಸೀಜರ್ಸ್ಗಳನ್ನು ಫಾಲೋಅಪ್ ಮಾಡ್ತೀರಿ, ಪಾಲ್ದಾರಿಕೆ ಸಂಸ್ಥೆ ವಿಸರ್ಜನೆಯ ವಿಧಾನ ಅಂತ ಕರೀತಾರೆ, ಅದು ಸಹ ಅಲ್ಲಿ ಹೇಳಬೇಕು. ಪ್ರಿಪರೇಷನ್ ಆಫ್ ಅಕೌಂಟ್ಸ್ ಆ್ಯಂಡ್ ಆಡಿಟಿಂಗ್, ಲೆಕ್ಕ ಪುಸ್ತಕಗಳ ತಯಾರಿಕೆ ಮತ್ತು ಅವುಗಳ ಪರಿಶೋಧನೆಯನ್ನು ಸಹ ಇಲ್ಲಿ ಮಾಡಿಸ್ಬೇಕಾಗ್ತದೆ. ಅದು ಬಹಳ ಮುಖ್ಯವಾಗಿ ಅಂದರೆ ಅದು ಲೆಕ್ಕ ಪರಿಶೋಧನೆ ಮಾಡಿಸಿದಾಗ ಮಾತ್ರ ನೀವು ಅಕೌಂಟ್ಸನ್ನು ಮೇಂಟೈನ್ ಮಾಡಿದಾಗ ಮತ್ತು ಪರಿಶೋಧನೆ ಮಾಡಿಸಿದಾಗ ನಿಮ್ಮ ವ್ಯವಹಾರ ಸಂಸ್ಥೆ ಯಾವ ಮಟ್ಟಿಗೆ ಬೆಳ್ಕೊಂಡದ, ಎಷ್ಟು ಪ್ರಾಫಿಟ್ ಬರ್ಲಿಕ್ಕತ್ತದ, ಎಷ್ಟು ಲಾಸ್ ಆಗಿದೆ, ಆಮೇಲೆ ನೀವು ಯಾವ ರೀತಿ ಕೆಲಸ ಮಾಡಕತ್ತೀರಿ, ನಿಮ್ಮ ವ್ಯವಹಾರ ಸಂಸ್ಥೆಗಳ ಬಗ್ಗೆ ಒಪಿನಿಯನ್ಸ್ ಏನದಾವ, ಮಾರುಕಟ್ಟೆಯಲ್ಲಿ ನಿಮ್ಮದು ಒಂದು ವ್ಯವಹಾರ ಸಂಸ್ಥೆ ಹೆಂಗೆ ನಡ್ಕೊಂಡದ, ಏನು ಹೆಸರು ಉಳಿಸ್ಕೊಂಡದ ಅಂತಕ್ಕಂಥ ಒಂದು ವಿಷಯವನ್ನು ನಾವಿಲ್ಲಿ ಕಾಣ್ತೀವಿ. ಆ್ಯಂಡ್ ಕೊನೆಯದಾಗಿ ಯಾವುದು ಅಂತ ಕೇಳಿದ್ರೆ ಮೆಥಡ್ಸ್ ಆಫ್ ಸಾಲ್ವಿಂಗ್ ಡಿಸ್ಪ್ಯೂಟ್ಸ್. ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾದರೆ, ತಾರತಮ್ಯಗಳು ಉಂಟಾದರೆ ಅವುಗಳನ್ನು ಸರಿಪಡಿಸುವ ವಿಧಾನವನ್ನು ಸಹ ಇಲ್ಲಿ ನಾವು ಕಾಣ್ತೀವಿ. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ಸ್ ವಿಚ್ ಶುಡ್ ಕಂಟೇನ್ ಆ್ಯಂಡ್ ಮೆನ್ಷನ್ಡ್ ಇನ್ ದಿ ಪಾರ್ಟ್ನರ್ಶಿಪ್ ಡೀಡ್. ಇವೆಲ್ಲ ಅಂಶಗಳು ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರಬೇಕಾಗ್ತದೆ. ಎಕ್ಸಾಮಲ್ಲಿ ನಿಮಗೆ 4 ಮಾರ್ಕ್ಸಿಗೆ ಅಥವಾ 8 ಮಾರ್ಕ್ಸಿಗೆ ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ನ ಪಾಲ್ದಾರಿಕೆ ಒಪ್ಪಂದದ ಕಂಟೆಂಟ್ಸ್ಗಳನ್ನು ಬರೆಯಿರಿ, ಒಪ್ಪಂದ ಕರಾರುಗಳನ್ನು ಬರೀರಿ, ಅಂಶಗಳನ್ನು ಬರೀರಿ ಅಂತ ಕೇಳಿದಾಗ ಇವೆಲ್ಲ ಅಂಶಗಳನ್ನು ಬರೀಬೇಕು. 2 ಮಾರ್ಕ್ಸಿಗೆ ಕೇಳ್ತಾರೆ ಕೆಲವು ಸ್ಟೇಟ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಯಾವುದಾದ್ರೂ 2 ಪಾಲುದಾರಿಕೆ ಒಪ್ಪಂದ ಪತ್ರದ ಅಂಶಗಳನ್ನು ಬರೆಯಿರಿ, ತಿಳಿಸಿ ಅಂತ ಕೇಳಿದ್ರೆ ಯಾವುದಾದ್ರೂ 2 ಬರೆದು ನಡೀತದೆ. 4 ಮಾರ್ಕ್ಸಿಗೆ ಅಥವಾ 8 ಮಾರ್ಕ್ಸಿಗೆ ಕೇಳಿದಾಗ ಫುಲ್ ಬರೀಬೇಕಾಗ್ತದೆ. ಓಕೆ, so this is all about the contents of partnership deed. And now come to the procedure of registration. ನಿಮ್ಮ ವ್ಯವಹಾರ ಸಂಸ್ಥೆನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ ಸರ್. ಮತ್ತು ನೀವು ಮೀನಿಂಗ್ ಡಿಸ್ಕಸ್ ಮಾಡೋ ಟೈಮ್ದಾಗ ಫೀಚರ್ಸ್ ಹೇಳ್ಬೇಕಾದ್ರೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ಫಾರ್ಮೇಷನ್ ಆಫ್ ಬಿಸ್ನೆಸ್ ಒಳಗೆ ಹೇಳಿದ್ರಿ ನೀವು. ಹೌದು, ಇಲ್ಲಿಯೂ ಸಹ ಏನು ಹೇಳ್ತಾರೆ ಅವರು, ದಿ registration of partnership business is not at all compulsory. It is their voluntary opinion, ಅವರ ಇಚ್ಛೆ.
ಅವ್ರ ಇಚ್ಛೆ ಇದ್ರೆ ಮಾಡಿಸ್ಬೋದು, ಇಲ್ಲಾದರೆ ಇಲ್ಲ. ಒಂದು ವೇಳೆ ಮಾಡಿಸದೇ ಇದ್ದಾಗ ಏನಾಗ್ತದೆ, ಇಫ್ ಸಪೋಸ್ ಯು ಆರ್ ನಾಟ್ ಅಟ್ ಆಲ್ ರಿಜಿಸ್ಟರ್ಡ್ ಯುವರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ with the registrar firm, registrar of the firm, LA registrar of the firm. ಇಲ್ಲಿ ನೋಂದಣಿ ಮಾಡಿಸ್ಲಿಲ್ಲ ಅಂತ ಕೇಳಿದರೆ ಏನೆಲ್ಲ ಅನಾಹುತಗಳಾಗ್ತಾವ ನೋಡ್ರಿ. ಒಂದೇದು ಯಾವುದು ಅಂತ ಕೇಳಿದರೆ, ನೋಂದಾಯಿಸಿದ ಸಂಸ್ಥೆಯ ಪಾಲುದಾರನು ಸಂಸ್ಥೆಯ ವಿರುದ್ಧ ಅಥವಾ ಇತರ ಪಾಲುದಾರರ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ XYZ ಒಂದು ಪಾಲುದಾರಿಕೆ ಸಂಸ್ಥೆ ಐತಿ, ಇದನ್ನು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಣಿ ಮಾಡಿಸಿಲ್ಲ. Z ಏನೋ ಅವ್ಯವಹಾರ ಮಾಡಿದ ಅವನ ಮೇಲೆ ನೀವು ಕೇಸ್ ಹಾಕಿದರೆ, ಉಳಿದ ಇಬ್ಬರು ಪಾರ್ಟ್ನರ್ಸ್ಗಳು ಕೇಸ್ ಹಾಕಿದ್ರೆ, ಅಥವಾ ಇಬ್ಬರು ಏನೋ ಮಾಡಿ ಒಬ್ಬನೇ ಕೇಸ್ ಹಾಕಿದ್ರೆ, ಆ ಕೇಸನ್ನು ಯಾರು ಮಾನ್ಯ ಮಾಡೋದಿಲ್ಲ. ಕೋರ್ಟ್ ಸಹ ಅದನ್ನ ಕೇಸನ್ನು ತಗೊಳ್ಳೋದಿಲ್ಲ. ಕೋರ್ಟ್ ಸಹ ಅಲ್ಲಿ ಬರೋದಿಲ್ಲ. ಪಾರ್ಟ್ನರ್ಶಿಪ್ ಆ್ಯಕ್ಟು ಸಹ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ, ನೀ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ನಿನ್ನ ಬಿಸ್ನೆಸ್. ನೀ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತಂದ್ರೆ ಅಕಾರ್ಡಿಂಗ್ ಟು ದಿ law or in the eyes of law, your business is illegal business. They consider it is a illegal business. ನೀವು ನೋಂದಣಿ ಮಾಡಿಸಿಲ್ಲ, ನೀವು ಪ್ರಾಫಿಟ್ ತೋರಿಸಿಲ್ಲ, ಲಾಸ್ ತೋರಿಸಿಲ್ಲ, ನಿಮ್ದು ವ್ಯವಹಾರ ಚಟುವಟಿಕೆ ಹೆಂಗದ ತೋರಿಸಿಲ್ಲ. ಹಿಂಗಾಗಿ ಏನು ಮಾಡ್ತಾರೆ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾವು ನಿಮ್ಮದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಇದೊಂದು ಮೇನ್ ಡ್ರಾಬ್ಯಾಕ್. ಎರಡನೇದು, ಸಂಸ್ಥೆಯು ಮೂರನೇ ವ್ಯಕ್ತಿಗಳ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಸಂಸ್ಥೆಗೆ ಮೂರನೇ ವ್ಯಕ್ತಿಗಳಿರ್ತಾರೆ ಅಂತ ಕೆಲವು ಬಂದಿದ್ರಲ್ಲ, ಯಾರು ನಾಮಿನಲ್ ಪಾರ್ಟ್ನರ್ಸ್ ಬಂದಿದ್ದರು, ಆಮೇಲೆ ಕೆಲವಷ್ಟು ಪಾರ್ಟ್ನರ್ಸ್ಗಳನ್ನ ತೋರಿಕೆ ಪಾಲ್ದಾರ ಅಂತ ಬಂದಿದ್ದರು, ಆಮೇಲೆ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲ್ದಾರ ಅಂತ ಬಂದಿದ್ರು. ಇವರೆಲ್ಲ ಏನು ಮೂರನೇ ಪರ್ಸನ್ನಾಗಿ ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಹೌದಾ? ಅವ್ರಿಗೂ ಸಹ ಹಿಂಗೆ ಫ್ರಾಡ್ ಆಗ್ಯಾಗಿ, ಹಿಂಗೆ ಫ್ರಾಡ್ ಮಾಡೋಣ, ಹಿಂಗೆ ನಮ್ಗೆ ಅವ್ಯವಹಾರ ಮಾಡ್ಯಾರ ಅಂಥೇಳಿ ಅವ್ರ ಅಗೇನ್ಸ್ಟು ಸಹ ಸಂಸ್ಥೆನೂ ಅವ್ರ ಅಗೇನ್ಸ್ಟ್ ಕೇಸ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಚಾನ್ಸ್ ಇಲ್ಲ. ಯಾಕೆ? ಈಗ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾವು ಬರೋದಿಲ್ಲ ಅಂಥೇಳಿ ಯಾರ್ದಾರು ರಿಜಿಸ್ಟರ್ ಆಫೀಸವ್ರು ಹೇಳ್ತಾರೆ. ರಿಜಿಸ್ಟ್ರಾರ್ ಆಫೀಸ್ ಫರ್ಮ್ ಏನು ಹೇಳ್ತದೆ, ನಾವು ಅದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅಂತ. ಕೊನೆಯದಾಗಿ, ಸಂಸ್ಥೆಯು ಪಾಲುದಾರರ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಸಂಸ್ಥೆ ಯಾವುದೇ ಪಾಲುದಾರರ ವಿರುದ್ಧ ಸಹ ದಾವೆಯನ್ನು ಹೂಡುವಂತಿಲ್ಲ. ದೇರ್ ಈಸ್ ನೋ ಎನಿ ಪಾಸಿಬಿಲಿಟಿ ಟು ಶೂ ದಿ case against any of the partners. Why? Because you are not at all registered your company, your business organization with the registrar office. Hingagi there is no legal facilities or protection for your business or injustice illa anta ಹೇಳ್ತಾರೆ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಇಲ್ಲಿ ನೋಂದಣಿ ಮಾಡಿಸೋದು ಸೂಕ್ತ. ಇದು ಸೆಂಟ್ರಲ್ ಇರ್ತೈತೇನ್ರಿ, ಸೆಂಟ್ರಲ್ ಬೋರ್ಡಿಗೆ ಏನು ಕೇಂದ್ರ ಒಂದು ಸರ್ಕಾರದಲ್ಲಿ ನಾವೇನೋ ರಿಜಿಸ್ಟ್ರೇಷನ್ ಮಾಡಿಸ್ಬೇಕೇನೋ, ಅದ್ರ ಪ್ರಕಾರ ಏನಿಲ್ಲ. ನೀವು ಯಾವ ರಾಜ್ಯದಲ್ಲಿ ಇರ್ತೀರಿ, ನಿಮ್ಮ ಬಿಸ್ನೆಸ್ ಯಾವ್ಯಾವ ರಾಜ್ಯದಲ್ಲಿ ನಡೀತಿರ್ತದೆ, ಆ ರಾಜ್ಯದ ಸಂಬಂಧಪಟ್ಟಿರ್ತಕ್ಕಂಥ ಗೌರ್ಮೆಂಟಿಗೆ, ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೀತಿ ನಿಯಮಗಳಿಗೆ, ಅಲ್ಲಿ ರಿಜಿಸ್ಟರ್ ಆಫೀಸಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸೋದು ಸೂಕ್ತ. ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ರು ಸೂಕ್ತ. ಓಕೆ, ಇನ್ನು ಮಾಡಿಸ್ಬೇಕಂದ್ರೆ ಅಲ್ಲಿ ಏನೆಲ್ಲ ಪ್ರೊಸೀಜರ್ಸ್ಗಳಿದಾವ, ಅಲ್ಲಿ ಏನು ವಿಧಿವಿಧಾನಗಳಿದಾವ, ಕ್ರಮಾಂಕಗಳಿದಾವೆ, ಏನೇನಿದಾವೆ ಅಲ್ಲಿ ಅನ್ನೋದನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಇದಾವೆ. ಇನ್ನು ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನಿಮ್ಮ ಒಂದು ವ್ಯವಹಾರ ಸಂಸ್ಥೆ, ನಿಮ್ಮ ಬಿಸ್ನೆಸ್, ನಿಮ್ಮ ಪಾಲುದಾರಿಕೆ ಸಂಸ್ಥೆ ಅಂತ ಕೇಳಿದ್ರೆ ಏನೆಲ್ಲ ವಿಷಯಗಳಲ್ಲಿ ಬೇಕು ಅಂತ ಕೇಳಿದ್ರೆ, ಒಂದನೇದು ನೇಮ್ ಆಫ್ ದಿ ಫರ್ಮ್. ಪಾರ್ಟ್ನರ್ಶಿಪ್ ಡೀಟ್ ಒಳಗೆ ಇತ್ತು, ಅದ ನೇಮ್ ಆಫ್ ದಿ ಫರ್ಮ್, ನಿಮ್ಮ ವ್ಯವಹಾರ ಸಂಸ್ಥೆ ಹೆಸರು ಏನೈತಿ ಅದ. ಲೊಕೇಶನ್ ಆಫ್ ದಿ ಬಿಸ್ನೆಸ್, ನೀವು ಎಲ್ಲಿ ನಿಮ್ಮ ಒಂದು ವ್ಯವಹಾರ ಸಂಸ್ಥೆಯನ್ನು, ನೀವು ಪಾಲುದಾರಿಕೆ ಸಂಸ್ಥೆನ ಸ್ಥಾಪನೆ ಮಾಡ್ಲಕತ್ತೀರಿ, ಆ ಒಂದು ಲೊಕೇಶನ್, ಪ್ರಾಪರ್ ಅಡ್ರೆಸ್ ಇರಬೇಕು. ಥರ್ಡ್ ಒನ್, ನೇಮ್ ಆಫ್ ಅದರ್ ಪ್ಲೇಸಸ್ ವೇರ್ ದ ಫರ್ಮ್ಸ್ ಕ್ಯಾರೀಸ್ ಆನ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂದರೆ ಬ್ರ್ಯಾಂಚಸ್ ನೀವು ಮತ್ತೆ ಎಲ್ಲೆಲ್ಲಿದ್ದಾವ, ಯಾವ ಊರೊಳಗೆ, ಯಾವ ರಾಜ್ಯದೊಳಗೆ ನಿಮ್ಮ ಬಿಸ್ನೆಸ್ಸನ್ನು ನೀವು ಸ್ಥಾಪನೆ ಮಾಡಿರಿ, ಯಾವ ಜಿಲ್ಲೆಯೊಳಗೆ ನಿಮ್ಮ ವ್ಯವಹಾರ ಸಂಸ್ಥೆಗಳ ಬ್ರಾಂಚಸ್ ಇದಾವ, ಶಾಖೆಗಳಿದಾವ ಅನ್ನೋದನ್ನು ಸಹ ಇಲ್ಲಿ ತೋರಿಸ್ಬೇಕು.
ನಾಲ್ಕನೇ ದ ಡೇಟ್ ವ್ಯಾನ್ ದ ಈಚ್ ಪಾರ್ಟ್ನರ್ ಜಾಯಿನ್ಡ್ ದಿ ಫರ್ಮ್. ಪ್ರತಿಯೊಬ್ಬ ಪಾಲುದಾರ ಯಾವ್ಯಾವ ಡೇಟಿಗೆ ಯಾವ್ಯಾವ ವರ್ಷ ಜಾಯಿನ್ ಆದ, ಅಡ್ಮಿಟ್ ಆದ ಅನ್ನೋದನ್ನು ಸಾನಿಯಲ್ಲಿ ಮೆನ್ಷನ್ ಮಾಡಿರಬೇಕು. ಆಮೇಲೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಈಚ್ ಪಾರ್ಟ್ನರ್, ಪ್ರತಿಯೊಬ್ಬ ಪಾಲುದಾರನ ಹೆಸರು ಮತ್ತು ಅವನು ಸರಿಯಾದ ವಿಳಾಸ ಇಲ್ಲಿ ಇರಬೇಕು. ಡ್ಯೂರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್, ನಿಮ್ಮ ಪಾಲುದಾರಿಕೆ ಸಂಸ್ಥೆಯ ಕಾಲಾವಧಿ ಎಷ್ಟರವರೆಗೂ, ಎಷ್ಟು ವರ್ಷವರೆಗೂ, ಎಷ್ಟು ತಿಂಗಳ, ಎಷ್ಟು ವರ್ಷ ನೀವು ನಿಮ್ಮ ಈ ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ಮಾಡೋರಿದ್ದೀರಿ. ಸಿಗ್ನೇಚರ್ ಆಫ್ ದಿ ಈಚ್ ಪಾರ್ಟ್ನರ್ಸ್, ಅದೆಲ್ಲ ರೆಡಿ ಆದಮೇಲೆ ಅದಕ್ಕೆ ಎಲ್ಲ ಪಾಲ್ದಾರ ಒಪ್ಪಿಗೆ ಸಹಿ, ಓಕೆ ನಾವು ಈ ಬಿಸ್ನೆಸ್ಗೆ ಪಾಲ್ದಾರ ಆಗೇವಿ, ನಮ್ಮ ಸಮ್ಮತಿ ಇದೆ ಅನ್ನೋದನ್ನು ಅಲ್ಲಿ ಸಿಗ್ನೇಚರ್ ಮಾಡ್ತೀವಿ. ಆಮೇಲೆ ಡೆಪಾಸಿಟ್ ಆಫ್ ರಿಕ್ವೈರ್ಡ್ ಫೀಸ್ ವಿತ್ ದಿ ರಿಜಿಸ್ಟರ್ ಆಫೀಸ್, ಇದೆಲ್ಲ ಕಂಟೆಂಟ್ ರೆಡಿ ಮಾಡ್ತೀರಿ, ಮಾಡಾದ್ಮೇಲೆ ಮಾಡ್ತೀರಿ ರಿಜಿಸ್ಟರ್ ಆಫೀಸಿಗೆ ಹೋಗಿ ಅಲ್ಲಿ ಏನು ಅವ್ರು ಫೀಸ್ ಹೇಳ್ತಾರಲ್ಲ ಆ ಫೀಸನ್ನು ನೀವಲ್ಲಿ ಡೆಪಾಸಿಟ್ ಮಾಡ್ತೀರಿ, ಕೊಡ್ತೀರಿ, ಪೇ ಮಾಡ್ತೀರಿ. ಆ್ಯಂಡ್ ದ ಲಾಸ್ಟ್ ಅದು ಇಶ್ಯೂ ಆಫ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಇಷ್ಟೆಲ್ಲ ಆದಮೇಲೆ ಅವರು ಕೆಲವೊಂದು ಟೈಮ್ ತೊಗೊಂಡು ಏನು ಮಾಡ್ತಾರೆ, ನಿಮ್ಗೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕೊಡ್ತಾರೆ. ಅದೊಂದು ಅವಾಗ ನಿಮ್ದಾಗತಿ ನಿಮ್ಮದು ಬಿಸ್ನೆಸ್ಸನ್ನು ಲಾಫುಲ್ ಲೀಗಲ್ ಬಿಸ್ನೆಸ್ ಅನ್ನಿಸ್ಕೊಳ್ತದೆ. ದೆನ್ ಇಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಅ ಲೀಗಲ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಲಾಫುಲ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಲಾಫುಲ್ ಕಾಂಟ್ರಾಕ್ಟ್ ಹೌದಾ, ಒಂದು ಲಾಫುಲ್ ಅಗ್ರಿಮೆಂಟ್ ಆಕತ್ತೆ. ಆ ಅಗ್ರಿಮೆಂಟ್ ಏನಾಕತಿ ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಆಕತ್ತೆ. ಪಾರ್ಟ್ನರ್ಶಿಪ್ ಅಂತ ಬಿಸ್ನೆಸ್ ನಿಮ್ಮದು ಶುರು ಆಯಿತು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಪಾಲುದಾರಿಕೆ ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಕೇಳಿದರೆ ಇಷ್ಟೆಲ್ಲ ವಿಷಯಗಳು ನಮಗೆ ಗೊತ್ತಿರಬೇಕು. ಇದ್ದಾಗ ಮಾತ್ರ ಈ ಒಂದು ಪಾಲುದಾರಿಕೆ ಸಂಸ್ಥೆ ಅನ್ನಿಸ್ಕೊಳ್ತದ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇವತ್ತಿನ ಈ ವಿಡಿಯೋ, ಈ ಒಂದು ಕ್ಲಾಸ್ ಏನಾಗಿರ್ತದೆ, 2ನೇ ಚಾಪ್ಟರ್ದು ಭಾಗ 5ನೇದು ಪಾರ್ಟ್ 5 ಆಫ್ 2nd ಚಾಪ್ಟರ್. ಓಕೆ, ಹಳೆವು ಹಿಂದಿನ ಕ್ಲಾಸದ್ದು ಯಾರು ಏನು ನೋಡಿಲ್ಲ ನೋಡಿರಿ, ಅದೇನು ಡೌಟ್ಸ್ ಇದ್ದರೆ ಡೌಟ್ಸ್ ದಯವಿಟ್ಟು ನನಗೆ ತಿಳಿಸಿ. ಇದು ಪಾರ್ಟ್ 5 ಇರ್ತದೆ. ಓಕೆ, ಇನ್ನು ಮುಂದೆ 2 ವಿಧಗಳು ಉಳಿತಾವೆ. ಓಕೆ, ಒಂದು ಕೋಆಪರೇಟಿವ್ ಸೊಸೈಟಿ ಉಳಿತದೆ, ಇನ್ನೊಂದು ಜಾಯಿಂಟ್ ಸ್ಟಾಕ್ ಕಂಪ್ನಿ ಉಳಿತದೆ. ಮುಂದಿನ ಕ್ಲಾಸ್ ಒಳಗೆ ನಾವೇನು ಮಾಡೋಣ, ಅವುಗಳನ್ನ ಸಹ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಅಲ್ಲಿವರೆಗೂ ಯಾರು ಇನ್ನೂವರೆಗೂ ನಮ್ಮ ಚಾನಲ್ನ, ನಮ್ಮ ಕ್ಲಾಸಸ್ ನೋಡಿಲ್ಲ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.